ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಂತೆ. ಬಿಗ್ ನ್ಯೂಸ್. ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿಯಲ್ಲಿ ಮತ್ತು ದೇಶದ ರಾಜಕೀಯದಲ್ಲಿ ಒಂದು ಹಂತಕ್ಕೆ ಸಂಚಲನ ಸೃಷ್ಟಿಸ್ತಾ ಇರತಕ್ಕಂತ ಸುದ್ದಿ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಘೋಷಣೆ ಮಾಡಿದರು. ಮದ್ಯ ನೀತಿಯ ವಿಚಾರದಲ್ಲಿ, ಅಬಕಾರಿ ನೀತಿಯ ವಿಚಾರದಲ್ಲಿ ಅವರು ಕಂಬಿ ಎಣಿಸಬೇಕಾಯಿತು. ಅನಂತರ ಈಗ ಜಾಮೀನು ಸಿಕ್ಕಿದ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಅನಂತರ ಜನರ ಬಳಿಗೆ ಹೋಗ್ತೀನಿ, ಪುನಃ ಜನರ ಹತ್ರ ಹೋಗ್ತೀನಿ, ಜನ ನನ್ನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಕೇಜ್ರಿವಾಲ್ ಅನೌನ್ಸ್ ಮಾಡಿದ್ದಾರೆ. 2 दिन के बाद, आज से 2 दिन के बाद मैं सीएम की कुर्सी से इस्तीफा देने जा रहा हूं। और मैं तब तक सीएम की कुर्सी पे नहीं बैठूंगा जब तक जनता अपना फैसला ना सुना दे। मैं जनता के बीच में जाऊंगा। ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡುವಾಗ, ಷರತ್ತುಬದ್ಧ ಜಾಮೀನು ಮಂಜೂರು ಮಾಡುವಾಗ ಸಿಎಂ ಕಚೇರಿಗೆ ಹೋಗಬಾರದು ಅನ್ನುವ ತಾಕೀತನ್ನ ಮಾಡಿತ್ತು. ಯಾವುದೇ ಕಡತಗಳಿಗೆ ಸಹಿ ಹಾಕಬಾರದು ಅನ್ನುವ ತಾಕೀತನ್ನ ಮಾಡಿತ್ತು. ಜಾಮೀನು ನೀಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಷರತ್ತು ನೀಡಿತ್ತು. ಷರತ್ತು ಅನ್ವಯ ಜಾಮೀನನ್ನ ಕೊಟ್ಟಿತ್ತು. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಸಿಎಂ ಅರವಿಂದ್ ಕೇಜ್ರಿವಾಲ್ 2 ದಿನಗಳ ಹಿಂದೆ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿತ್ತು. ಮಾರ್ಚ್ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿತ್ತು. ದೆಹಲಿಯ ಅಬಕಾರಿ ನೀತಿ 2021-22ರಲ್ಲಿ ಅಕ್ರಮವಾಗಿ ಲೈಸೆನ್ಸ್ ಅನ್ನ ಕೊಟ್ಟಿದ್ರು ಅನ್ನೋ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಬೇಲ್ ಆಗಿದೆ. ಆದ್ರೆ ಸಿಎಂ ಕಚೇರಿಗೆ ಹೋಗಬಾರದು, ಯಾವುದೇ ಕಡತಗಳಿಗೆ ಸಹಿ ಹಾಕಬಾರದು ಅನ್ನುವ ಷರತ್ತಿನೊಂದಿಗೆ ಜಾಮೀನನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ವಿಧಾನಸಭೆ ವಿಸರ್ಜನೆ ಮಾಡಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ತೀವಿ ಅಂತ ಅಂದ್ರೆ ದೆಹಲಿನಲ್ಲಿ ಆಪ್ ಸರ್ಕಾರ ಏನು ಬೀಳೋದಿಲ್ಲ. ನಾನು ಮನೀಶ್ ಸಿಸೋಡಿಯಾ ಸಿಎಂ ಆಗಲ್ಲ, ಬೇರೆ ಇನ್ಯಾರನ್ನೋ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ನಲ್ಲಿ ಚುನಾವಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನವೆಂಬರಲ್ಲಿ ಜನರ ಹತ್ರ ಹೋಗ್ತೀವಿ ಅಂತ. ಈಗ ಸದ್ಯಕ್ಕೆ ಸಿಎಂ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಡ್ತೀನಿ ಅಂತ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಂತೆ. ಬಿಗ್ ನ್ಯೂಸ್. ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿಯಲ್ಲಿ ಮತ್ತು ದೇಶದ ರಾಜಕೀಯದಲ್ಲಿ ಒಂದು ಹಂತಕ್ಕೆ ಸಂಚಲನ ಸೃಷ್ಟಿಸ್ತಾ ಇರತಕ್ಕಂತ ಸುದ್ದಿ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಘೋಷಣೆ ಮಾಡಿದರು. ಮದ್ಯ ನೀತಿಯ ವಿಚಾರದಲ್ಲಿ, ಅಬಕಾರಿ ನೀತಿಯ ವಿಚಾರದಲ್ಲಿ ಅವರು ಕಂಬಿ ಎಣಿಸಬೇಕಾಯಿತು. ಅನಂತರ ಈಗ ಜಾಮೀನು ಸಿಕ್ಕಿದ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಅನಂತರ ಜನರ ಬಳಿಗೆ ಹೋಗ್ತೀನಿ, ಪುನಃ ಜನರ ಹತ್ರ ಹೋಗ್ತೀನಿ, ಜನ ನನ್ನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಕೇಜ್ರಿವಾಲ್ ಅನೌನ್ಸ್ ಮಾಡಿದ್ದಾರೆ. 2 दिन के बाद, आज से 2 दिन के बाद मैं सीएम की कुर्सी से इस्तीफा देने जा रहा हूं। और मैं तब तक सीएम की कुर्सी पे नहीं बैठूंगा जब तक जनता अपना फैसला ना सुना दे। मैं जनता के बीच में जाऊंगा। ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡುವಾಗ, ಷರತ್ತುಬದ್ಧ ಜಾಮೀನು ಮಂಜೂರು ಮಾಡುವಾಗ ಸಿಎಂ ಕಚೇರಿಗೆ ಹೋಗಬಾರದು ಅನ್ನುವ ತಾಕೀತನ್ನ ಮಾಡಿತ್ತು. ಯಾವುದೇ ಕಡತಗಳಿಗೆ ಸಹಿ ಹಾಕಬಾರದು ಅನ್ನುವ ತಾಕೀತನ್ನ ಮಾಡಿತ್ತು. ಜಾಮೀನು ನೀಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಷರತ್ತು ನೀಡಿತ್ತು. ಷರತ್ತು ಅನ್ವಯ ಜಾಮೀನನ್ನ ಕೊಟ್ಟಿತ್ತು. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಸಿಎಂ ಅರವಿಂದ್ ಕೇಜ್ರಿವಾಲ್ 2 ದಿನಗಳ ಹಿಂದೆ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿತ್ತು. ಮಾರ್ಚ್ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿತ್ತು. ದೆಹಲಿಯ ಅಬಕಾರಿ ನೀತಿ 2021-22ರಲ್ಲಿ ಅಕ್ರಮವಾಗಿ ಲೈಸೆನ್ಸ್ ಅನ್ನ ಕೊಟ್ಟಿದ್ರು ಅನ್ನೋ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಬೇಲ್ ಆಗಿದೆ. ಆದ್ರೆ ಸಿಎಂ ಕಚೇರಿಗೆ ಹೋಗಬಾರದು, ಯಾವುದೇ ಕಡತಗಳಿಗೆ ಸಹಿ ಹಾಕಬಾರದು ಅನ್ನುವ ಷರತ್ತಿನೊಂದಿಗೆ ಜಾಮೀನನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್.
ವಿಧಾನಸಭೆ ವಿಸರ್ಜನೆ ಮಾಡಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ತೀವಿ ಅಂತ ಅಂದ್ರೆ ದೆಹಲಿನಲ್ಲಿ ಆಪ್ ಸರ್ಕಾರ ಏನು ಬೀಳೋದಿಲ್ಲ. ನಾನು ಮನೀಶ್ ಸಿಸೋಡಿಯಾ ಸಿಎಂ ಆಗಲ್ಲ, ಬೇರೆ ಇನ್ಯಾರನ್ನೋ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ನಲ್ಲಿ ಚುನಾವಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನವೆಂಬರಲ್ಲಿ ಜನರ ಹತ್ರ ಹೋಗ್ತೀವಿ ಅಂತ. ಈಗ ಸದ್ಯಕ್ಕೆ ಸಿಎಂ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಡ್ತೀನಿ ಅಂತ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಂತೆ. ಬಿಗ್ ನ್ಯೂಸ್, ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿಯಲ್ಲಿ ಮತ್ತು ದೇಶದ ರಾಜಕೀಯದಲ್ಲಿ ಒಂದು ಹಂತಕ್ಕೆ ಸಂಚಲನ ಸೃಷ್ಟಿಸ್ತಾ ಇರ್ತಕ್ಕಂಥ ಸುದ್ದಿ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಘೋಷಣೆ ಮಾಡಿದರು. ಮದ್ಯ ನೀತಿಯ ವಿಚಾರದಲ್ಲಿ, ಅಬಕಾರಿ ನೀತಿಯ ವಿಚಾರದಲ್ಲಿ ಅವರು ಕಂಬಿ ಎಣಿಸಬೇಕಾಯಿತು. ಅನಂತರ ಈಗ ಜಾಮೀನು ಸಿಕ್ಕಿದ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಅನಂತರ ಜನರ ಬಳಿಗೆ ಹೋಗ್ತೀನಿ, ಪುನಃ ಜನರ ಹತ್ರ ಹೋಗ್ತೀನಿ, ಜನ ನನ್ನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಕೇಜ್ರಿವಾಲ್ ಅನೌನ್ಸ್ ಮಾಡಿದ್ದಾರೆ. 2 दिन के बाद, आज से 2 दिन के बाद मैं सीएम की कुर्सी से इस्तीफा देने जा रहा हूं. और मैं तब तक सीएम की कुर्सी पे नहीं बैठूंगा जब तक जनता अपना फैसला ना सुना दे. मैं जनता के बीच में जाऊंगा. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡುವಾಗ, ಷರತ್ತುಬದ್ಧ ಜಾಮೀನು ಮಂಜೂರು ಮಾಡುವಾಗ ಸಿಎಂ ಕಚೇರಿಗೆ ಹೋಗಬಾರದು ಅನ್ನುವ ತಾಕೀತನ್ನ ಮಾಡಿತ್ತು. ಯಾವುದೇ ಕಡತಗಳಿಗೆ ಸಹಿ ಹಾಕಬಾರದು ಅನ್ನುವ ತಾಕೀತನ್ನ ಮಾಡಿತ್ತು. ಜಾಮೀನು ನೀಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಷರತ್ತು ನೀಡಿತ್ತು. ಷರತ್ತು ಅನ್ವಯ ಜಾಮೀನನ್ನು ಕೊಟ್ಟಿತ್ತು. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಸಿಎಂ ಅರವಿಂದ್ ಕೇಜ್ರಿವಾಲ್ 2 ದಿನಗಳ ಹಿಂದೆ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿತ್ತು. ಮಾರ್ಚ್ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿತ್ತು. ದೆಹಲಿಯ ಅಬಕಾರಿ ನೀತಿ 2021-22ರಲ್ಲಿ ಅಕ್ರಮವಾಗಿ ಲೈಸೆನ್ಸ್ ಅನ್ನ ಕೊಟ್ಟಿದ್ರು ಅನ್ನೋ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಬೇಲ್ ಆಗಿದೆ. ಆದ್ರೆ ಸಿಎಂ ಕಚೇರಿಗೆ ಹೋಗಬಾರದು, ಯಾವುದೇ ಕಡತಗಳಿಗೆ ಸಹಿ ಹಾಕಬಾರದು ಅನ್ನುವ ಷರತ್ತಿನೊಂದಿಗೆ ಜಾಮೀನನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ವಿಧಾನಸಭೆ ವಿಸರ್ಜನೆ ಮಾಡಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ತೀವಿ ಅಂತ ಅಂದ್ರೆ ದೆಹಲಿನಲ್ಲಿ ಆಪ್ ಸರ್ಕಾರ ಏನು ಬೀಳೋದಿಲ್ಲ. ನಾನು ಮನೀಶ್ ಸಿಸೋಡಿಯಾ ಸಿಎಂ ಆಗಲ್ಲ, ಬೇರೆ ಇನ್ಯಾರನ್ನೋ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ನಲ್ಲಿ ಚುನಾವಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನವೆಂಬರಲ್ಲಿ ಜನರ ಹತ್ರ ಹೋಗ್ತೀವಿ ಅಂತ. ಈಗ ಸದ್ಯಕ್ಕೆ ಸಿಎಂ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಡ್ತೀನಿ ಅಂತ.